ಬಟ್ KCET ಅಂತಾನೆ ಡೆಡಿಕೇಟೆಡ್ ಆಗಿ ನಾನೇನೆ ನನ್ನ ಎಕ್ಸಾಂಪಲ್ ತಗೊಳ್ಳಿ, ಲೈಕ್ ಬೋರ್ಡ್ ಎಕ್ಸಾಮ್ಸ್ ವರ್ಗು ನಾನು KCET ಅಂತ ಸ್ಪೆಸಿಫಿಕ್ ಆಗಿ ಏನು ಪ್ರಿಪೇರ್ ಆಗಿರಲಿಲ್ಲ. ಸೊ ನೀವು ಈಗಲಿಂದಾನೆ ಅಟ್ಲೀಸ್ಟ್ ಈ ಸ್ಮಾಲ್ ಬೇಬಿ ಸ್ಟೆಪ್ಸ್ನ ತಗೊಂಡ್ರೆ ಇಮ್ಯಾಜಿನ್ ಹೌ ಮಚ್ ಇಟ್ ವಿಲ್ ಕೌಂಟ್ ಆನ್ ಯುವರ್ ಎಕ್ಸಾಮಿನೇಷನ್ ಡೇ. ರಿಸಲ್ಟ್ ದಿನ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮಗೆಲ್ಲ ಫೋನ್ ಮಾಡ್ತಾರೆ, ಯಾವತ್ತೂ ಮಾಡಿಲ್ದಿರೋ ರಿಸಲ್ಟ್ ದಿನ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡ್ತಾರೆ, ಎಷ್ಟು ಬಂತು ನಿನ್ನ ಮಗಳದು ಅಂತ. ಆಗ ನಮ್ಮ ಪೇರೆಂಟ್ಸ್ ತಲೆ ಎತ್ತಿ ನಮ್ಮ ಪರ್ಸೆಂಟೇಜ್ನ ಹೇಳೋ ಥರ ನಾವು ಮಾಡಬೇಕು. ದಿಸ್ ಶುಡ್ ಬಿ ಯುವರ್ ಓನ್ಲಿ ಗೋಲ್. ನಾವು KCET 2026 ಅಲ್ಲ, NEET 2026 ಅಲ್ಲ, ಏನೂ ಅಲ್ಲ. ಫಸ್ಟ್ಲಿ ನಿಮ್ಮ ಗೋಲ್ ಇದಿರಬೇಕು. ಹಾಯ್ ಗೈಸ್, ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದ್ರಲ್ಲ ಅವಾಗ್ಲೇ ನಿಮ್ಮ ಅರ್ಧ ಪ್ರಿಪ್ರೇಷನ್ ಆಗೋಯ್ತು. ಯಾಕಂದ್ರೆ ಇಫ್ ಯು ಆರ್ ಸೀರಿಯಸ್ ಅಬೌಟ್ ಯುವರ್ KCET ಎಕ್ಸಾಮಿನೇಷನ್ ಜಸ್ಟ್ ಆಫ್ಟರ್ ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ಫಸ್ಟ್ PU, ಇಟ್ ಟೆಲ್ಸ್ ಹೌ ಮಚ್ ಯು ನೀಡ್ ಇಟ್. ಅಂದರೆ ಫಸ್ಟ್ PU ಆದ ತಕ್ಷಣ ಅಟ್ಲೀಸ್ಟ್ ನೀವು KCET 2026 ಬಗ್ಗೆ ಅಟ್ಲೀಸ್ಟ್ ಒಂದು ವಿಡಿಯೋ ನೋಡೋಣ ಅಂತ ಡಿಸೈಡ್ ಮಾಡಿದ್ದೀರಾ ಅಂತ ಅಂದರೆ ಲೈಕ್ ಅಲ್ಲೇನೆ ನಿಮ್ಮ ಪ್ರಿಪ್ರೇಷನ್ ಅರ್ಧ ಆಗೋಗಿದೆ. ನೀವು ಏನಿದ್ರು ಇನ್ಮೇಲೆ ಲೈಕ್ ನಾನು ಏನು ಹೇಳ್ತೀನಿ ಈ ವಿಡಿಯೋದಲ್ಲಿ ಅದನ್ನ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋಯ್ತು ಅಂತ ಅಂದರೆ ಈಸಿಯಾಗಿ 1000 ಏನೋ ಲೈಕ್ ಟಾಪ್ 100 ಒಳಗೂ ಹೊರಟೋಗ್ತೀರಾ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಸೊ ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಅಂದರೆ ನನ್ನ ಹೆಸರು ದರ್ಶನ್ ಗೌಡ ಅಂತ ಹೇಳಿ. ನಾನು ಕರೆಂಟ್ಲಿ SJCಲಿ ನನ್ನ 3rd ಇಯರ್ ಇಂಜಿನಿಯರಿಂಗ್ನ ಪರ್ಸ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ KCET 2022 ಅಲ್ಲಿ ಅರೌಂಡ್ 2233 ರ್ಯಾಂಕ್ ತಗೊಂಡಿದ್ದೆ. ಫ್ರಮ್ ದ್ಯಾಟ್ ಪಾಯಿಂಟ್ ಟಿಲ್ ನೌ ಐ ಹವ್ ಬೀನ್ ಗೈಡಿಂಗ್ ಸ್ಟೂಡೆಂಟ್ಸ್ ಓವರ್ ದ ಲಾಸ್ಟ್ 2 to 3 years ಹೂ ಗಿವ್ ದೇರ್ KCET ಎಕ್ಸಾಮಿನೇಷನ್ಸ್. ಸೊ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫಾರ್ 2026 ಪೀಪಲ್. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಲೈಕ್ ತುಂಬ ಥಿಂಗ್ಸ್ ಪ್ಲ್ಯಾನ್ಡ್ ಇದೆ 2026 ಅವ್ರಿಗೆ. ಸೊ ಇವಾಗ ಫ್ರೆಶ್ ಆಗಿರ್ತೀರಾ, ಇವಾಗ ತಾನೇ 11th ಮುಗಿಸಿರ್ತೀರಾ, ಅಂದರೆ ಫಸ್ಟ್ PU ಮುಗಿಸಿರ್ತೀರಾ, 12th ಹೋಗ್ತಾ ಇರ್ತೀರಾ. ಇವಾಗಿಂದ ನೀವು ಸ್ವಲ್ಪ ಥಿಂಗ್ಸ್ನ ಕರೆಕ್ಟಾಗಿ ಮಾಡ್ಕೊಂಡ್ರೆ KCET ಅಷ್ಟೇ ಅಲ್ಲ, ನೀವು JEE, NEET ಈ ಥರ ಯಾವುದೇ ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕ್ಕೆ ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಆ NEET ಎಕ್ಸಾಮ್ ಅಂದಾಗ ನೆನಪಾಯ್ತು, ಫಿಸಿಕ್ಸ್ ವಾಲಾದವರು ತಮ್ಮ ಬಿಗ್ಗೆಸ್ಟ್ ಎಜುಕೇಶನ್ ಫೆಸ್ಟಿವಲ್ನ ಸ್ಟಾರ್ಟ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ಆ್ಯಂಡ್ ಅದಕ್ಕೋಸ್ಕರ ಅವ್ರ ಪ್ಲಾಟ್ಫಾರ್ಮ್ ಅಲ್ಲಿ ಕೋರ್ಸಸ್ ಮೇಲೆ ಮ್ಯಾಸಿವ್ ಡಿಸ್ಕೌಂಟ್ಸ್ ಮತ್ತೆ ಎಕ್ಸೈಟಿಂಗ್ ಗಿಫ್ಟ್ಸ್ ನ ಕೂಡ ಕೊಡ್ತಿದ್ದಾರೆ. ಸೊ ಕನ್ನಡದಲ್ಲಿ JEEಗೆ ಮತ್ತೆ NEETಗೆ ಯಾವ್ದಾದ್ರು ಬ್ಯಾಚಸ್ ಮೇಲೆ ಆಫರ್ಸ್ ಇದೆಯಾ ಅಂತ ನೋಡ್ತಾ ಇದ್ದೆ. ಲಕ್ಷ್ಯ JEE ಭಾರತ್ 2026 ಫಾರ್ ಕ್ಲಾಸ್ 12th ಅನ್ನೋ ಈ ಕೋರ್ಸ್ ನ ಜಸ್ಟ್ 4500 ಕೊಡ್ತಾ ಇದ್ದಾರೆ. ಅಂಡ್ ಲಕ್ಷ್ಯ NEET ಭಾರತ್ 2026 ಫಾರ್ ಕ್ಲಾಸ್ 12th ಅನ್ನೋ ಈ ಬ್ಯಾಚ್ ನ ಜಸ್ಟ್ ₹4500 ಕೊಡ್ತಾ ಇದ್ದಾರೆ ಫಾರ್ ಕಂಪ್ಲೀಟ್ ಇಯರ್. ಸೊ ಎಲ್ಲ ಸಬ್ಜೆಕ್ಟ್ಸ್ ಕವರ್ ಮಾಡಕ್ಕೆ ಲೈವ್ ಕ್ಲಾಸಸ್ ಇರುತ್ತೆ. ಅದಾದ ತಕ್ಷಣ PDF ನೋಟ್ಸ್ ಇರ್ಬೋದು, ಅದ್ರ ಜೊತೆಗೆ ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಅಂಡ್ ಅದ್ರ ವಿಡಿಯೋ ಸೊಲ್ಯೂಷನ್ಸ್ ಕೂಡ ಕೊಡ್ತಾರೆ. ಅಂಡ್ ಬೆಸ್ಟ್ ಪಾರ್ಟ್ ಏನಂದ್ರೆ ಇವರು ಡೌಟ್ ಇಂಜಿನ್ ಅಲ್ಲಿ ನೀವೇನೇ ಡೌಟ್ ಕೇಳಿದ್ರು 24 hours ಒಳಗಡೆ ಡೌಟ್ ಕೂಡ ರಿಸಾಲ್ವ್ ಆಗ್ಬಿಡುತ್ತೆ, ವಿಚ್ ಇಸ್ ರಿಯಲಿ ಗ್ರೇಟ್. ಅಂಡ್ ಇದ್ರ ಮೇಲೂ ನಮ್ಮ ಚಾನಲ್ ವ್ಯೂವರ್ಸ್ಗೆ ಅಂತಾನೆ ಅಡಿಷನಲ್ ಡಿಸ್ಕೌಂಟ್ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನನ್ನ ಕೂಪನ್ ಕೋಡ್ ನ ಯೂಸ್ ಮಾಡಿ. ನೀವು ಈ ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ನಿಮಗೆ ಅಡಿಷನಲ್ ₹300 ಆಫ್ ಆಗುತ್ತೆ ಈ ಕೋರ್ಸಸ್ ಮೇಲೆ. ಸೊ ಇನ್ನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಕನ್ನಡದಲ್ಲಿ ನೀವೇನಾದ್ರೂ JEE ಮತ್ತೆ NEETಗೆ ನೀವು ಪ್ರಿಪೇರ್ ಆಗೋಕ್ಕೆ ಸೀರಿಯಸ್ ಆಗಿ ರೆಡಿ ಇದ್ರೆ ಈ ಬ್ಯಾಚಸ್ ಇವತ್ತೇ ಎನ್ರೋಲ್ ಆಗಿ ನಿಮ್ಮ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ಫಿಸಿಕ್ಸ್ ಬಗ್ಗೆ ಮಾತಾಡೋದಾದ್ರೆ, ಇವಾಗ ಫಿಸಿಕ್ಸ್ ಅಲ್ಲಿ ನಿಮಗೆ ಲೈಕ್ ನಾರ್ಮಲ್ 2nd PU ಲೆಕ್ಚರ್ಸ್ ನಡೀತಾ ಇರುತ್ತೆ. ಅಲ್ಲಿ ಸಬ್ಜೆಕ್ಟಿವ್ ಅಪ್ರೋಚ್ ಇರುತ್ತೆ. ಸಬ್ಜೆಕ್ಟಿವ್ ಇನ್ ದ ಸೆನ್ಸ್ ನೀವೇನು ಆನ್ಸರ್ಸ್ ಬರೀತೀರಾ, ಲೈಕ್ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಅದು ಆಬ್ಜೆಕ್ಟಿವ್ ಇರಲ್ಲ, ಎಲ್ಲಾನು MCQ ಇರುತ್ತಾ? ಇಲ್ಲ ಅಲ್ವಾ? ಸೊ ಒಂದಷ್ಟು 4 ಮಾರ್ಕ್ಸ್ ಲಾಂಗ್ ಆನ್ಸರ್ ಟೈಪ್ ಇರುತ್ತೆ, ವೆರಿ ಶಾರ್ಟ್ ಆನ್ಸರ್ ಟೈಪ್ ಇರುತ್ತೆ, ಶಾರ್ಟ್ ಆನ್ಸರ್ ಟೈಪ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಸಬ್ಜೆಕ್ಟಿವ್ ಪ್ಯಾಟರ್ನ್. ಸೊ ಸಬ್ಜೆಕ್ಟಿವ್ ಪ್ಯಾಟರ್ನ್ಗೆ ನೀವು ಹೇಗೆ ಪ್ರಿಪೇರ್ ಆಗ್ತೀರಾ? ಓಕೆ, ಇವಾಗ ಓಮ್ಸ್ ಲಾ ತಗೊಂತೀರಾ. ಓಮ್ಸ್ ಲಾ ಅಂದ್ರೆ ಏನು? ಓಮ್ಸ್ ಲಾ ಸ್ಟೇಟ್ಮೆಂಟ್ ಇರ್ಬೋದು, ಅದ್ರದ್ದು ಡಯಾಗ್ರಾಮ್ ಇರ್ಬೋದು, ಅದ್ರದ್ದು ಈಕ್ವೇಶನ್ ಇರ್ಬೋದು, ಈಕ್ವೇಶನ್ದು ಏನೇನು ಪ್ಯಾರಾಮೀಟರ್ಸ್ ಇದೆ ಅದನ್ನೆಲ್ಲ ಲೈಕ್ ಡಿಫೈನ್ ಮಾಡ್ತೀರಾ. ಈ ತರ ನಿಮಗೆ ಬರೆಯೋಕ್ಕೆ ಒಂದು ಸ್ಟ್ರಕ್ಚರ್ನ ನಿಮಗೆ ಲೈಕ್ ಮೆಂಟಲಿ ಪ್ರಿಪೇರ್ ಆಗ್ತೀರಾ. ಬಟ್ ವಾಟ್ ಹ್ಯಾಪನ್ಸ್ ಇನ್ KCET ಅಂದ್ರೆ ಲೈಕ್ ಈ ಸಬ್ಜೆಕ್ಟ್ ವೈಸ್ ಏನು ಓದಿರ್ತೀರಾ ಅದರಿಂದ ದೇ ಹೆಲ್ಪ್ MCQs. ಸೊ ನಿಮ್ಗೆ ಗೊತ್ತು ದಟ್ ಎಕ್ಸಾಮಿನರ್ ಏನ್ ಮಾಡ್ತಾ ಇದ್ದಾರೆ ಅಂತ. ಇವಾಗ ಒಂದು ಕಾನ್ಸೆಪ್ಟ್ ಅಲ್ಲಿ ನೀವು ಸಬ್ಜೆಕ್ಟಿವ್ಗೆ ಓವರ್ ಆಲ್ ಆನ್ಸರ್ ಬರೀತೀರಾ ಅಂತ ಅಂದ್ರೆ ಆ ಒಂದು ದೊಡ್ಡ ಲಾಂಗ್ ಆನ್ಸರ್ ಇಂದ ನಿಮಗೆ 10 MCQನ ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತಾರೆ ಇಲ್ಲಿ KCET ಎಕ್ಸಾಮಿನರ್ ಅಥವಾ ಪೇಪರ್ ಸೆಟ್ಟರ್. ಸೊ ನಾವೇನು ಮಾಡ್ಬೋದು ಇಲ್ಲಿ ಅಂತ ಅಂದರೆ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಟಿಪ್. ನಿಮಗೆ ಲೈಕ್ ಎಲ್ಲೂ ಸಿಗಲ್ಲ ಇದು. ಯೂಶ್ವಲಿ ನೀವೇ ಎಕ್ಸಾಮಿನರ್ ಸೀಟಲ್ಲಿ ಕೂತ್ಕೊಂಡು ಒಂದು ಆನ್ಸರ್ಗೆ ಓದ್ತೀರಾ. ಲೈಕ್ ಇವಾಗ 2nd PU ಆಬ್ವಿಯಸ್ಲಿ ನೀವು ಓದಲೇಬೇಕು. ಅಟ್ಲೀಸ್ಟ್ ನೀವು ಓದಿಲ್ಲ ಅಂದರೆ ನಿಮ್ಮ ಕಾಲೇಜವರು ಮನೆಯವರು ಎಲ್ಲ ಸೇರ್ಕೊಂಡು ನಿಮ್ಮನ್ನ ಓದಿಸ್ತಾರೆ. ಅಂಥ ಟೈಮಲ್ಲಿ ಇವಾಗ ಫಿಸಿಕ್ಸ್ ಅಲ್ಲೇನೆ ಓಕೆ ಓಮ್ಸ್ ಲಾನೇ ಓದ್ತಾ ಇದ್ದೀರಾ ಅನ್ಕೊಳ್ಳಿ. ಓಮ್ಸ್ ಲಾ ಹೇಗಿದ್ರು ಓದ್ತಿದ್ದೀರಾ ಅಲ್ವಾ? ಆ ಓದೋದ್ರ ಜೊತೆಗೇನೆ ಅದರಿಂದ ಯಾವ ಥರ MCQs ಕೇಳ್ಬೋದು ಅಂತ ನೀವೇ ಯೋಚನೆ ಮಾಡಿಬಿಟ್ರೆ ಅಲ್ಲಿಗೆ ನಿಮ್ಮ ಪ್ರಿಪ್ರೇಷನ್ 70% ಮುಗಿದೋಯ್ತು. ಸೀರಿಯಸ್ಲಿ ನಾನು ಇಲ್ಲಿ ಕುತ್ಕೊಂಡು ಸುಮ್ಮನೆ 50% 70% ಅಂತ ಹೇಳ್ತಿಲ್ಲ. ಐ ಹ್ಯಾವ್ ಬೀನ್ ಎಕ್ಸ್ಪೀರಿಯನ್ಸ್ಡ್ ಇನ್ ದಿಸ್ ಫಾರ್ ದ ಲಾಸ್ಟ್ 3 years. ಸೊ ನಾನು ಇಲ್ಲೇನೇ ಹೇಳಿದ್ರು ಇಟ್ ವಿಲ್ ಬಿ ಬೇಸ್ಡ್ ಆನ್ ದಾಟ್ ಎಕ್ಸ್ಪೀರಿಯನ್ಸ್. ನೀವು ಆ ಥರ ಎಕ್ಸಾಮಿನರ್ ಅಥವಾ ಪೇಪರ್ ಸೆಟ್ಟರ್ ಥರ ನೀವೇ ಕೂತ್ಕೊಂಡು ಆ ಕ್ವಶನಿಂದ ಅಥವಾ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟಿಂದ ಒಂದು 10 MCQನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಓಕೆ ಇದರಲ್ಲಿ ಇದನ್ನು ಕೇಳ್ಬೋದಲ್ವ, ಇವಾಗ ವೋಲ್ಟೇಜ್ನ ಡಬಲ್ ಮಾಡಿದ್ರೆ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ಕೇಳ್ಬೋದು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಈ ಥರ ಟೆಂಪರ್ಮೆಂಟ್ನ ನೀವು ಫಸ್ಟಿಂದಾನೇ ನೀವು ಬೆಳೆಸ್ಕೊಂಡು ಫಿಸಿಕ್ಸ್ಗೆ ನೀವೇನೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಫಾರ್ಮುಲಾನ ನೀಟಾಗಿ ನೋಡಿಕೊಂಡು ಲೈಕ್ ಅದರಿಂದ ಯಾವ MCQsನ ಪಿಕ್ ಮಾಡ್ಬೋದು ಅಂತ ನೀವೇ ಅನಲೈಸ್ ಮಾಡ್ಕೊಬಿಟ್ರೆ ಟ್ರಸ್ಟ್ ಮೀ ಯು ವಿಲ್ ಬಿ ಆನ್ ಟಾಪ್. ಇದ್ರ ಜೊತೆಗೆ ಫಿಸಿಕ್ಸ್ಗೆ ವಾಟ್ ಐ ವುಡ್ ರೆಕಮೆಂಡ್ ಫ್ರಮ್ ನೌ ಆನ್ ಅಂತಂದರೆ ಓಕೆ ಇವಾಗ ಫಿಸಿಕ್ಸ್ ಓದ್ತಿರ್ತೀರಾ, ಫಸ್ಟ್ ಚಾಪ್ಟರ್ ಮುಗಿದ ತಕ್ಷಣ ಅದ್ರದ್ದು KCET PYQsನ ಸಾಲ್ವ್ ಮಾಡಿ ಸಾಕು. KCETಗೆ ನೀವು ಅಡಿಷನಲ್ ಏನು ಪ್ರಿಪೇರ್ ಆಗೋದು ಬೇಕಿಲ್ಲ. ಇವಾಗ ನೀವು ಬೋರ್ಡ್ ಎಕ್ಸಾಮ್ಸ್ಗೆ ಏನು ಪ್ರಿಪೇರ್ ಆಗ್ತಿರೋ ಅಷ್ಟೇ ಬೇಕಾದಷ್ಟು. ಬಟ್ ಆ ಪ್ರಿಪ್ರೇಷನ್ ಜೊತೆಗೇನೆ ಒಂದು ಚಾಪ್ಟರ್ ಆಗ್ತಿದ್ದಂಗೆ ಆ ಚಾಪ್ಟರ್ದು KCET PYQsನ ಸಾಲ್ವ್ ಮಾಡಿ. ಎನಫ್, ಮೋರ್ ದೆನ್ ಎನಫ್.
ಎನಫ್ ಅಂತ ಕೇಳಿದ್ರೆ ಐ ವಿಲ್ ಬಿ ಟೆಲಿಂಗ್ ಮೋರ್ ದನ್ ಎನಫ್. ಅದಾಗ್ತಿದ್ದಂಗೆ ವಾಟ್ ಐ ವುಡ್ ರೆಕಮೆಂಡ್ ಇಸ್ ಎವ್ರಿ ಮಂತ್ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇವಾಗ 11th ಅಷ್ಟೊಂದು ಚೆನ್ನಾಗಿ ಓದಿರಲ್ಲ, ನನಗೆ ಗೊತ್ತು. ಲೈಕ್ ಫಸ್ಟ್ PUನ ಆದಷ್ಟು ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿರ್ತೀರಾ. ಆ್ಯಂಡ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಐ ಹವ್ ಸೀನ್ ಅ ಲಾಟ್ ಆಫ್ ಪೀಪಲ್ ಡೂಯಿಂಗ್ ದ್ಯಾಟ್. ಸೊ ತಲೆ ಕೆಡ್ಸ್ಕೊಬೇಡಿ, ಏನು ಲೈಕ್ ಅದರಿಂದ ಏನು ತೊಂದರೆ ಅಂತೂ ಆಗಲ್ಲ. ಇವಾಗ ಒಂದು ಲೈಕ್ ಇನ್ ಎವ್ರಿ ಮಂತ್ ಮೇಕ್ ಅ ನೋಟ್ ಆಫ್ ದಿಸ್. ಇವಾಗ ಫಿಸಿಕ್ಸ್ ತಗೋತೀರಾ ಅಂತಂದ್ರೆ 11th ಒಂದು 2-3 ಚಾಪ್ಟರ್ ಇಟ್ಕೊಳ್ಳಿ. ಆ 2-3 ಚಾಪ್ಟರ್ನ 1 ಮಂತಲ್ಲಿ ಕವರ್ ಮಾಡಬೇಕು. 2-3 ಚಾಪ್ಟರ್ನ 1 ಮಂತಲ್ಲಿ ಕವರ್ ಮಾಡೋದು ತುಂಬಾ ಈಸಿ ತಾನೆ. ಓಕೆ, ಸೆಕೆಂಡ್ PU ಮೇಲೆ ಫೋಕಸ್ ಮಾಡ್ತಿದ್ದೀರಾ, ಅದ್ರ ಜೊತೆಗೆ ಒಂದೊಂದು ತಿಂಗಳು ಲೈಕ್ 11th 2 ಚಾಪ್ಟರ್ನ ನೀವು ಕವರ್ ಮಾಡ್ಕೊಂಡು ಬಂದ್ರೆ ಬೈ ದ ಎಂಡ್ ಆಫ್ ಯುವರ್ ಸೆಕೆಂಡ್ PU ಎಕ್ಸಾಮಿನೇಷನ್ ಮುಗಿಯೋ ಅಷ್ಟರಲ್ಲಿ 11th ನಿಮಗೆ ಡೀಪ್ ಆಗಿ ಗೊತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ಓಕೆ ಈಗ ಒಂದು ಕ್ವಶನ್ ಬಂತು ಅಂದ್ರೆ ಅದು ಫಸ್ಟ್ PU ಸಿಲೆಬಸ್ ಇಂದ ಬಂದಿದೆ, ಈ ಚಾಪ್ಟರ್ ಇಂದ ಬಂದಿದೆ ಅಂತ ಹೇಳೋ ತರನಾದ್ರೂ ಇರಬೇಕು. ಓಕೆನಾ, ಐ ಆಮ್ ಟೆಲಿಂಗ್ ಯು ಆಲ್ ಆಫ್ ದಿಸ್ ಇನ್ ಅ ಲೀನಿಯಂಟ್ ವೇ. ಯಾಕೆ ಅಂದರೆ ಯು ಶುಡ್ ನಾಟ್ ಗೆಟ್ ಟೆನ್ಸ್, ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಯಾವ ಥರ ಏನೂ ಇರಲ್ಲ. ಲೈಕ್ ಎವ್ರಿಥಿಂಗ್ ಕ್ಯಾನ್ ಬಿ ಡನ್ ಓನ್ಲಿ ಇಫ್ ಯು ಪೇಸ್ ಯುವರ್ ಪ್ರಿಪ್ರೇಷನ್ ಇನ್ ಅ ರೈಟ್ ವೇ. ಈಗ ಸೆಕೆಂಡ್ PUಲಿ ಕೆಮಿಸ್ಟ್ರಿಗೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಐ ವುಡ್ ರೆಕಮೆಂಡ್ ಅಪ್ನಿ ಕಕ್ಷಾಸ್ ಒಂದು ಪ್ಲೇ ಲಿಸ್ಟ್ ಇದೆ. ಲೈಕ್ ಒಂದೊಳ್ಳೆ ಪ್ಲೇ ಲಿಸ್ಟ್ ಇದೆ. ಲೈಕ್ ನಾನು ಅದನ್ನ ಈಗಿನ ಸ್ಟೂಡೆಂಟ್ಸ್ಗೂ ಅದನ್ನೇ ರೆಕಮೆಂಡ್ ಮಾಡ್ತಿದ್ದೆ ಮೊನ್ನೆ ತಾನೆ. ಸೊ ಅದನ್ನ ಈಗಲಿಂದ ನೀವು ನೋಡ್ಕೊತಾ ಹೋದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸದ್ಯಕ್ಕೆ ಡೋಂಟ್ ಓವರ್ ಥಿಂಕ್, ಆಯ್ತಾ? ಅಂದರೆ ಲೈಕ್ ಡೋಂಟ್ ಓವರ್ ಲುಕ್ ಯುವರ್ ಫ್ಯೂಚರ್. ನಾನು 1 ಇಯರ್ ಆದಮೇಲೆ ಇಷ್ಟೇ ತೆಗಿಬೇಕು, ಏನು ಬೇಡ. ಓಕೆ, ಇವಾಗ ನನ್ನ ಕಣ್ಮುಂದೆ ಏನಿದೆ, ಸೆಕೆಂಡ್ PUಗೆ ನಾನು ಪ್ರಿಪೇರ್ ಆಗಬೇಕು. ರಿಸಲ್ಟ್ ದಿನ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮಗೆಲ್ಲ ಫೋನ್ ಮಾಡ್ತಾರೆ. ಯಾವತ್ತೂ ಮಾಡಿಲ್ದಿರೋ ರಿಸಲ್ಟ್ ದಿನ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡ್ತಾರೆ, ಎಷ್ಟು ಬಂತು ನಿನ್ನ ಮಗಳದು ಅಂತ. ಆಗ ನಮ್ಮ ಪೇರೆಂಟ್ಸ್ ತಲೆ ಎತ್ತಿ ನಮ್ಮ ಪರ್ಸೆಂಟೇಜ್ನ ಹೇಳೋ ಥರ ನಾವು ಮಾಡಬೇಕು. ದಿಸ್ ಶುಡ್ ಬಿ ಯುವರ್ ಓನ್ಲಿ ಗೋಲ್. ನಾವು KCET 2026 ಅಲ್ಲ, NEET 2026 ಅಲ್ಲ, ಏನೂ ಅಲ್ಲ. ಫಸ್ಟ್ಲಿ ನಿಮ್ಮ ಗೋಲ್ ಇದಿರಬೇಕು. ಅದಾದಮೇಲೆ ಇಫ್ ಇದನ್ನ ನೀವು ಕರೆಕ್ಟಾಗಿ ಮಾಡ್ಕೊಂಡ್ರೆ ಸೇಮ್ ಸಿಲೆಬಸ್ ಇರೋದ್ರಿಂದ ಆಬ್ವಿಯಸ್ಲಿ ಅದೆಲ್ಲ ಎಕ್ಸಾಮ್ನು ಚೆನ್ನಾಗಿ ಮಾಡ್ತೀರಾ. ಸೊ ಕೆಮಿಸ್ಟ್ರಿ ಸಾರ್ಟೆಡ್ ಆಯಿತು ಅನ್ಕೋತೀನಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಯು ಕ್ಯಾನ್ ಸ್ಟಾರ್ಟ್ ಟು ರಿಮೆಂಬರ್ ಥಿಂಗ್ಸ್. ಫಸ್ಟ್ ಇಂದ ನೀಟಾಗಿ ನೋಡಿಕೊಂಡು ವಿಜುವಲೈಸ್ ಮಾಡಿಕೊಂಡು ನಿಮ್ಮ ಲಾಂಗ್ ಟರ್ಮ್ ಮೆಮೊರಿಗೆ ಕಳ್ಸೋಕ್ಕೆ ಕಣ್ಣು ಮುಚ್ಕೊಂಡು ಏನೇನು ನೋಡ್ತೀರಾ ಅದನ್ನೆಲ್ಲ ನೀವೇ ಓನಾಗಿ ನಿಮ್ಗೆ ಹೇಳ್ಕೊಂಡ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿಲ್ ಬಿ ಡನ್. ಆ್ಯಂಡ್ ಇನ್ಆರ್ಗ್ಯಾನಿಕ್ ಸ್ವಲ್ಪ ಥಿಯರಿ ಹೆವಿ ಇರುತ್ತೆ, ಅದನ್ನ ಅಂಡರ್ಲೈನ್ ಮಾಡಿಕೊಂಡು ಲೈಕ್ ದೆರ್ ವಿಲ್ ಬಿ ಲಾಟ್ ಆಫ್ ಸ್ಟ್ರಾಟಜೀಸ್ ವಿಚ್ ಯು ವುಡ್ ಹ್ಯಾವ್ ವಾಚ್ಡ್ ಬೈ ನೌ. ಅದನ್ನೆಲ್ಲ ಇನ್ಕಲ್ಕೇಟ್ ಮಾಡ್ಕೊಂಡು ಇನ್ಆರ್ಗ್ಯಾನಿಕ್ ಮಾಡ್ಕೊಳ್ಳಿ. ಫಿಸಿಕಲ್ಗೆ ಫಾರ್ಮುಲಾಸ್, ಅಗೇನ್ ಫಿಸಿಕ್ಸ್ ಏನಿದೆ ಫಿಸಿಕಲ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಫಾರ್ಮುಲಾಸ್ನ ತಲೆಯಲ್ಲಿ ಇಟ್ಕೊಂಡು ಲೈಕ್ ಒಂದೊಂದು ಚಾಪ್ಟರ್ ಆದ್ಮೇಲೆ ನೋಡಿ ಕೆಮಿಸ್ಟ್ರಿನ PYQsನ ಸಾಲ್ವ್ ಮಾಡೋಕ್ಕೆ ಲೈಕ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಇವಾಗ ಒಂದು ಚಾಪ್ಟರ್ ಆದ ತಕ್ಷಣ ನೀವು ಅದ್ರದ್ದು ಎಲ್ಲ KCET PYQsನ ಸಾಲ್ವ್ ಮಾಡಬೇಕು ಅಂತ ಏನಿಲ್ಲ. ಒಂದೊಂದಷ್ಟು ಮಾಡೋಕೆ ಆಗಲಿಲ್ಲ ಅಂದ್ರೂ ಅದು ಸೊಲ್ಯೂಷನ್ಸ್ ನೋಡಿ ಓಕೆ ಈ ಥರ ಕ್ವಶನ್ಸ್ ಬರುತ್ತೆ ಅಂತ ಫೆಮಿಲಿಯಾರಿಟಿ ಇರಬೇಕು. ಓಕೆನಾ, ದಿಸ್ ವಿಲ್ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್. ನಿಮ್ಗೆ ಇದು ಇವಾಗ ಸಿಲ್ಲಿ ಅನಿಸ್ತಿರ್ಬೋದು, ಬಟ್ KCETಗೆ ಅಂತಾನೆ ಡೆಡಿಕೇಟೆಡ್ ಆಗಿ ನಾನೇನೆ ನನ್ನ ಎಕ್ಸಾಂಪಲ್ ತಗೊಳ್ಳಿ. ಲೈಕ್ ಬೋರ್ಡ್ ಎಕ್ಸಾಮ್ಸ್ವರೆಗೂ ನಾನು KCETಗೆ ಅಂತ ಸ್ಪೆಸಿಫಿಕ್ ಆಗಿ ಏನು ಪ್ರಿಪೇರ್ ಆಗಿರಲಿಲ್ಲ. ಸೊ ನೀವು ಈಗಲಿಂದಾನೆ ಅಟ್ಲೀಸ್ಟ್ ಈ ಸ್ಮಾಲ್ ಬೇಬಿ ಸ್ಟೆಪ್ಸ್ನ ತಗೊಂಡ್ರೆ ಇಮ್ಯಾಜಿನ್ ಹೌ ಮಚ್ ಇಟ್ ವಿಲ್ ಕೌಂಟ್ ಆನ್ ಯುವರ್ ಎಕ್ಸಾಮಿನೇಷನ್ ಡೇ ಅಲ್ವಾ? ಸೊ ಯು ಹ್ಯಾವ್ ಅ ಗೋಲ್ಡನ್ ಆಪರ್ಚುನಿಟಿ ಗೈಸ್. ಎಲ್ಲರೂ ಟಾಪ್ 100 ಒಳಗೆ ಹೋಗ್ಬೋದು ನಾನು ಹೇಳ್ದಂಗೆ. ಸೊ ಇದಿಷ್ಟನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ಗೆ ಬರ್ತಾ ಐ ಆಲ್ವೇಸ್ ಟೋಲ್ಡ್ ದ ಸೇಮ್ ಥಿಂಗ್ ಟು ಮೈ ಪೀಪಲ್, ಅಂದರೆ ಮೈ ಸ್ಟೂಡೆಂಟ್ಸ್ ಹೂ ಗೆಟ್ ಗೈಡೆನ್ಸ್ ಫ್ರಮ್ ಮೀ. ಮ್ಯಾಥಮೆಟಿಕ್ಸ್ಗೆ ಎಕ್ಸಸೈಸ್ ಶುಡ್ ಬಿ ದ ಓನ್ಲಿ ಥಿಂಗ್ ವಿಚ್ ವಿಲ್ ಬಿ ಫೋಕಸಿಂಗ್ ಆನ್. ಓಕೆ, JEEಗೆಲ್ಲ ಅಲ್ಲಿ ಲೈಕ್ ತುಂಬಾ ಅಪ್ಲಿಕೇಶನ್ ಕ್ವಶನ್ಸ್ ಬರುತ್ತೆ, ಡಿಫ್ರೆಂಟ್ ಚಾಪ್ಟರ್ಸಿಂದ ಎರಡನ್ನೂ ಲಿಂಕ್ ಮಾಡಿ ಕ್ವಶನ್ಸ್ ಕೇಳ್ತಾರೆ, ಅದೆಲ್ಲ ಓಕೆ. ಬಟ್ KCETಲಿ ಹಂಗಿರಲ್ಲ. ಪೇಪರ್ ತೆಗೆದು ನೋಡಿ ಎಷ್ಟು ಈಸಿ ಇರುತ್ತೆ ಅಂದರೆ ಎಕ್ಸಸೈಸ್ ಕ್ವಶನ್ಸಿಂದ ಒಂದೊಂದ್ಸಲ ಡೈರೆಕ್ಟಾಗಿ ವಿತ್ ವ್ಯಾಲ್ಯೂಸ್ ಪಿಕ್ ಮಾಡಿರ್ತಾರೆ ಕ್ವಶನ್ನ. ಹೀಗಿರುವಾಗ ಎಕ್ಸಸೈಸ್ನ ಎಷ್ಟು ಚೆನ್ನಾಗಿ ಮಾಡಬೇಕಲ್ವಾ? ಆ್ಯಂಡ್ ಆಲ್ಸೋ ಎಕ್ಸಸೈಸ್ ಏನಂತ ಟಫು ಆಗಲ್ಲ. ಆ್ಯಂಡ್ ನೀವು ಬೋರ್ಡ್ ಎಕ್ಸಾಮ್ಗೆ ಎಕ್ಸಸೈಸ್ನ ಮಾಡಲೇಬೇಕು. ಮಾಡ್ತಿರಲ್ಲ ಅದನ್ನೇ ಕರೆಕ್ಟಾಗಿ ಮಾಡಿಕೊಂಡು ಒಂದಷ್ಟು ಲೈಕ್ ಸ್ಪೀಡ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಮಾಡ್ತಾ ಪ್ರಾಕ್ಟೀಸ್ ಜೊತೆ ಸ್ಪೀಡ್ ಇಂಪ್ರೂವ್ ಆಗುತ್ತೆ. ಓಕೆ, ಇವಾಗ ಒಂದು 5 ಮಾರ್ಕ್ಸ್ ಕ್ವಶನ್ಗೆ ಬೋರ್ಡ್ ಎಕ್ಸಾಮಲ್ಲಿ ಯು ವಿಲ್ ಹ್ಯಾವ್ ಲೈಕ್ 4 to 5 minutes. ಬಟ್ ಇಲ್ಲಿ ನೀವು 5 ಮಾರ್ಕ್ಸ್, ಓಕೆ ಒಂದು ಕ್ವಶನ್ ಒಂದೇ ಮಾರ್ಕ್ಸು, ಬಟ್ ಆ 5 ಮಾರ್ಕ್ಸ್ ಕ್ವಶನ್ನೇ ಇಲ್ಲಿ ಅದನ್ನು ಆಬ್ಜೆಕ್ಟಿವ್ ಆಗಿ ಕೊಟ್ಟಿರ್ತಾರೆ, ಫೈನಲ್ ಆನ್ಸರ್ ಕೊಟ್ಬಿಟ್ಟು. ಸೊ ನೀವು 5 ಮಾರ್ಕ್ಸ್ ಕ್ವಶನ್ ಅಲ್ಲಿ 5 ನಿಮಿಷಕ್ಕೆ ಬರೀತೀರಾ ಓವರ್ ಆಲ್ ವಿತ್ ಸ್ಟೆಪ್ಸು. ಬಟ್ ಇಲ್ಲಿ ನೀವು ಅದು ಏನು ಮಾಡ್ತಿರೋ ಗೊತ್ತಿಲ್ಲ, ಲೈಕ್ 1 ನಿಮಿಷದಲ್ಲಿ ಅದು ಆನ್ಸರ್ಗೆ ಅರೈವ್ ಆಗೋ ಥರ ಇರಬೇಕು. ಲೈಕ್ ಈ ಟೈಮ್ ಡಿಫ್ರೆನ್ಸ್ನ ನೀವು ಬ್ರಿಡ್ಜ್ ಮಾಡಬೇಕು ಅಂದರೆ ಯು ಶುಡ್ ಬಿ ವರ್ಕಿಂಗ್ ಆನ್ ಯುವರ್ ಆಕ್ಯುರಸಿ ಆ್ಯಂಡ್ ಟೈಮ್ ಸ್ಪೀಡ್ ಇನ್ ದ ಸೇಮ್ ಲೈನ್. ಆಕ್ಯುರಸಿನೂ ಇಂಪಾರ್ಟೆಂಟು, ಟೈಮು ಇಂಪಾರ್ಟೆಂಟು. ಯು ಶುಡ್ ಬಿ ಏಬಲ್ ಟು ಬ್ಯಾಲೆನ್ಸ್ ಬೋತ್ ಆಫ್ ದೆಮ್ ಆ್ಯಂಡ್ ಅನಲೈಸ್ ಯುವರ್ ಓನ್ ಪ್ರಿಪ್ರೇಷನ್ ಆ್ಯಂಡ್ ವೇರ್ ಯು ಸ್ಟ್ಯಾಂಡ್ ಅಂತ ಹೇಳಿ. ಆ್ಯಂಡ್ ಇದು ಇಷ್ಟು ಮಾಡಿಕೊಂಡು ಮ್ಯಾಥಮೆಟಿಕ್ಸ್ನ ಸಾರ್ಟ್ ಮಾಡಿಕೊಂಡ್ರೆ ಜೊತೆಗೆ ಎಕ್ಸಾಂಪ್ಲರ್ ಅಂತ ಒಂದು ಬುಕ್ ಇದೆ. ಲೈಕ್ ನಾನೇನು ಇದನ್ನ ಪ್ರಮೋಟ್ ಮಾಡ್ತಿಲ್ಲ, NCERTನೇ ಇಶ್ಯೂ ಮಾಡುತ್ತೆ ಈ ಬುಕ್ನ. ಅದನ್ನೊಂದು ಪರ್ಚೇಸ್ ಮಾಡಿಕೊಂಡು ಇವಾಗಿಂದಾನೆ ಎಕ್ಸಾಂಪ್ಲರ್ ಕ್ವಶನ್ಸ್ ಜೊತೆ ನಿಮ್ಮನ್ನ ನೀವು ಫೆಮಿಲಿಯರ್ ಮಾಡ್ಕೊಳ್ಳಿ. ಎಕ್ಸಾಂಪ್ಲರಲ್ಲಿ ಲೈಕ್ ಎಲ್ಲ ಟೈಪ್ ಕ್ವಶನ್ಸು ಇದೆ ವಿಚ್ ವಿಲ್ ಹೆಲ್ಪ್ ಯು ಕ್ರ್ಯಾಕ್ ದಟ್ 10 ಮಾರ್ಕ್ಸ್. 60 50 ಕ್ವಶನ್ಸ್ ನೀವು ಎಕ್ಸಸೈಸ್ ತರೋ ಇದ್ರೆ ಲೈಕ್ ಇನ್ಸ್ಟೆಂಟಾಗಿ ಮಾಡಿಬಿಡ್ತೀರಾ. ಇನ್ 10 ಮಾರ್ಕ್ಸ್ ಇರ್ತದಲ್ಲ ಅದನ್ನ ಸ್ವಲ್ಪ ಎಕ್ಸಾಂಪ್ಲರಿಂದ ಪಿಕ್ ಮಾಡ್ತಿದ್ದಾರೆ. ಸೊ ಆ ಎಕ್ಸಾಂಪ್ಲರ್ನು ಮಾಡ್ಕೊಂಡ್ರೆ ಯು ವಿಲ್ ಬಿ ಏಬಲ್ ಟು ಕೇಟರ್ ಇವನ್ ದ್ಯಾಟ್. ಸೊ ಕಂಪ್ಲೀಟ್ ಕವರೇಜ್ ಆಗಿಬಿಡುತ್ತೆ. 11th ಹಾಗೆ ನಾನು ಹೇಳಿದ್ನಲ್ಲ ಲೈಕ್ ಆವಾಗ ಒಂದು ಮಂತಲ್ಲಿ ಒಂದು 2-3 ಚಾಪ್ಟರ್ಸ್ ಫಸ್ಟ್ PU ಇಂದ ತೊಗೊಂಡು ಆ ಸಿಲೆಬಸ್ನು ಕೂಡ ಜೊತೆ ಕವರ್ ಮಾಡ್ತಾ ಹೋಗಿ. ಆ್ಯಂಡ್ ಪ್ರತಿ ಚಾಪ್ಟರ್ದು ಕಂಪ್ಲೀಟ್ ಆಗುತ್ತಲ್ಲ, ಫೈನಲ್ ಎಕ್ಸಸೈಸ್ ಆದಮೇಲೆ ಮಿಸಲೇನಿಯಸ್ ಎಕ್ಸಸೈಸ್ ಬರುತ್ತಲ್ಲ, ಅದು ಬಂದ ತಕ್ಷಣ ಆ ಚಾಪ್ಟರಿಂದ KCET ಯಾವ ಥರ ಕ್ವಶನ್ಸ್ ಕೇಳ್ತಿದ್ದಾರೆ, ಓಕೆ ನನಗೆ ಬಂದರೆ ಏನು ಮಾಡ್ಬೋದು, ಈ ಥರ ಅನಲೈಸ್ ಮಾಡಿಕೊಂಡು ಈ ಥರ ಪ್ರಿಪೇರ್ ಆಗಿ ಒಂದಷ್ಟು PYQsನ ಸಾಲ್ವ್ ಮಾಡಿದಾಗ ನಿಮ್ಗೆ ಲೈಕ್ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ ಎಕ್ಸಸೈಸ್ ಇರೋದೇ ಇದೆ, ಸೊ ಈ ಥರ ಕ್ವಶನ್ಸ್ ಬಂದರೆ ನಾನು ಅಂತ ಮಾಡೇ ಮಾಡ್ತೀನಿ ಅಂತ ನಿಮ್ಗೆ ಅನ್ಸ್ಬಿಡುತ್ತೆ. ಸುಮ್ಮನೆ ದೂರದಿಂದ ನೋಡಿದಾಗ ಯು ವಿಲ್ ಫೀಲ್ ಓಕೆ KCET ಅಂದರೆ ಓ
ಟಫ್ ಇರುತ್ತೆ, JEE ಥರ ಫುಲ್ ಹೈ ಲೆವೆಲ್ ಇರುತ್ತೆ, ಇಲ್ಲ, ಈಸಿ ಇರುತ್ತೆ. ಆಲ್ ಯು ಹ್ಯಾವ್ ಟು ಡೂ ಇಸ್ ಟು ಮೇಕ್ ಸಮ್ ದೀಸ್ ಮೈನ್ಯೂಟ್ ಥಿಂಗ್ಸ್ ರೈಟ್. ಈಗಲಿಂದ ನೀವು ಇದನ್ನ ಮಾಡ್ಕೊ ಹೋಯ್ತು ಅಂದರೆ ಲೈಕ್ ಯು ವಿಲ್ ಹ್ಯಾವ್ ಅ ಹ್ಯೂಜ್ ಅಡ್ವಾಂಟೇಜ್. ನಿಮ್ಮ KCET ಪ್ರಿಪ್ರೇಷನ್ ಇಲ್ಲಿ ಒಂದಿಷ್ಟು ಕಡೆ ಅಥವಾ ಬೋರ್ಡ್ ಎಕ್ಸಾಮ್ಸ್ ಕೆಳಗೆ ಅಥವಾ ಇದ್ಮೇಲೆ ಇದು ಕೆಳಗೆ ಈ ಥರ ಆದ್ರೆ ಆಗಲ್ಲ. ಎರಡೂ ಇಟ್ ಶುಡ್ ಗೋ ಟುಗೆದರ್. ಕಪಲ್ಸ್ ಹಂಗೆ ಎಲ್ಲೋದ್ರೂ ಜೊತೆಗೆ ಹೋಗ್ತಾರೆ. ಆ ಥರ ಯುವರ್ KCET ಪ್ರಿಪ್ರೇಷನ್ ಆ್ಯಂಡ್ ಯುವರ್ ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್ ಎರಡೂ ಕೂಡ ಒಟ್ಟಿಗೆ ಪ್ರೋಗ್ರೆಸ್ ಆಗಬೇಕು. ಆ್ಯಂಡ್ ದಟ್ ಈಸ್ ವೇರ್ ಯು ವಿಲ್ ಸಿ ಸಕ್ಸಸ್. ಆ್ಯಂಡ್ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ನೀವು ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂದರೆ ಯು ಆರ್ ಸೀರಿಯಸ್ ಅಬೌಟ್ ಯುವರ್ KCET 2026. ಆ್ಯಂಡ್ ಈ ಸೀರಿಯಸ್ನೆಸ್ ಇಷ್ಟು ಬೇಗ ಬಂದಿದೆ ಅಂದರೆ ಯು ಆರ್ ಆಲ್ರೆಡಿ ಇನ್ ದ ಟಾಪ್ 10% ಆಫ್ ದ ಸ್ಟೂಡೆಂಟ್ಸ್ ಆರ್ ಗಿವಿಂಗ್ ದೇರ್ KCET ಎಕ್ಸಾಮಿನೇಷನ್. ಸೊ ನಿಮ್ಮ ಫ್ರೆಂಡ್ಸ್ನು ಕೂಡ ನಿಮ್ಮ ಗ್ರೂಪಿಗೆ ತಂದ್ಕೊಳ್ಳೋಕ್ಕೆ ಅವ್ರಿಗೂ ಕೂಡ ಸ್ವಲ್ಪ ಸೀರಿಯಸ್ನೆಸ್ ಬರಲಿ ಅಂತ ಹೇಳಿದ್ರೆ ಈ ವಿಡಿಯೋನ ಅವ್ರಿಗೆ ಇವಾಗಲೇ ಶೇರ್ ಮಾಡಿ. ಸೊ ದಟ್ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಏನೇನಿದೆ ಆ್ಯಂಡ್ ಏನೇನು ಮಾಡಬೇಕು ಅಂತ ಹೇಳಿ. ಸೊ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಓವರ್ ದ ಎಂಟೈರ್ ಕೋರ್ಸ್ ಆಫ್ ಯುವರ್ ಪ್ರಿಪ್ರೇಷನ್. ಈ ಸಲ ಲೈಕ್ ಲಾಸ್ಟಲ್ಲಿ ಅಷ್ಟೇ ವೀಡಿಯೋಸ್ ಅಲ್ಲ, ಫಸ್ಟಿಂದನೇ ಪ್ರಿಪ್ರೇಷನ್ ವೀಡಿಯೋಸ್ನು ಕೂಡ ಅಪ್ಲೋಡ್ ಮಾಡೋಣ ಅಂತ ಪ್ಲಾನ್ ಇದೆ. ಲೈಕ್ ಒಂದಷ್ಟು ಜನ ಟಾಪ್ ಸ್ಟೂಡೆಂಟ್ಸ್ನ ತಗೊಂಡು ಲೈಕ್ ನಾನು ಫಿಸಿಕ್ಸ್ ಟೀಚ್ ಮಾಡ್ತಿರ್ತೀನಿ ಆ್ಯಂಡ್ ನಮ್ಮ ಫ್ರೆಂಡ್ಸ್ ಕೂಡ ಲೈಕ್ ಒಂದೊಂದು ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟೀಸ್ ಇದ್ದಾರೆ. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬ ಲೈಕ್ ಡಿಸ್ಟ್ರಿಕ್ಟ್ ಟಾಪರ್ ಕೂಡ ಇದ್ದಾನೆ ಕ್ಲಾಸ್ 2 ಅಂದರೆ ಸೆಕೆಂಡ್ PU ಎಕ್ಸಾಮಿನೇಷನಲ್ಲಿ. ಸೊ ಅವನು ಕೂಡ ತಗೊಂಡು ಲೈಕ್ ವಿ ಆರ್ ಪ್ಲಾನಿಂಗ್ ಆಫ್ ಅಪ್ಲೋಡಿಂಗ್ KCET ಡೆಡಿಕೇಟೆಡ್ ವೀಡಿಯೋಸ್. ಅಂದರೆ ಸ್ಟೂಡೆಂಟ್ಸ್ ಕಡೆಯಿಂದ ಟೀಚರ್ಸ್ ಹೇಳೋದು ಒಂಥರ ಇರುತ್ತೆ, ನಾವೇನೇ ಎಕ್ಸಾಮ್ ಬರೆದಿರ್ತೀವಿ ಅಲ್ವಾ, ಸೊ ಏನೇನು ಬೇಕು ಏನೇನು ಬೇಡ ಅಂತ ಕ್ಲಿಯರ್ ಡಿಸ್ಟಿಂಗ್ವಿಷಿಂಗ್ ಜೊತೆ ಒಂದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಈ ಸ್ಟ್ರಾಟಜಿ ವೀಡಿಯೋಸ್ ನಿಮಗೆ ಬರ್ತಾನೆ ಇರುತ್ತೆ ನನ್ನಿಂದ. ಆ್ಯಂಡ್ ನಿಮ್ಗೆ ಏನೇ ಮಾರಲ್ ಸಪೋರ್ಟ್ ಬೇಕು ಅಂದ್ರೂ ಲೈಕ್ 2026 ಸ್ಟೂಡೆಂಟ್ಸ್ಗೆ ಅಂತಲೇ ಒಂದು ಡೆಡಿಕೇಟೆಡ್ ಟೆಲಿಗ್ರಾಮ್ ಗ್ರೂಪ್ನ ಓಪನ್ ಮಾಡಿದ್ದೀನಿ. ಅದ್ರ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಇವತ್ತೇ ಜಾಯ್ನ್ ಆಗಿ. ಸೊ ಇದಿಷ್ಟಾಗಿತ್ತು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಸಚ್ ವೀಡಿಯೋಸ್. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಗೈಸ್, ಬಾಯ್.